ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ. ಭಾರತ ದಕ್ಷಿಣ ಆಫ್ರಿಕಾ ನಡುವೆ ನಡೆಯಲಿರುವಂತಹ ಪಂದ್ಯ. ಹುಬ್ಬಳ್ಳಿಯಲ್ಲಿ ಭಾರತ ತಂಡದ ಗೆಲುವಿಗಾಗಿ ವಿಶೇಷ ಪೂಜೆ. ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ವಿಶೇಷ ಪೂಜೆಯಲ್ಲಿ ಭಾಗಿಯಾದ ಮಹಿಳೆಯರು. ಭಾರತ ತಂಡ ಗೆದ್ದು ಬರಲಿ ಎಂಬ ಶುಭ ಹಾರೈಕೆ. ಭಾರತ ದಕ್ಷಿಣ ಆಫ್ರಿಕಾ ನಡುವೆ ನಡೀತಾ ಇರುವಂತಹ ಒಂದು ಪಂದ್ಯ. ಶುಭಾಶಯಗಳನ್ನು ತಿಳಿಸಲಾಗ್ತಾ ಇದೆ. ಗೆದ್ದು ಬನ್ನಿ ಅಂತ ಹೇಳೋದ್ರ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಚೆನ್ನಾಗಿ ಆಟಾಡಿ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಭಾರತೀಯ ವಿಶ್ವಕಪ್ಪಕ್ಕೆ ಭಾರತೀಯ ಮಹಿಳಾ ತಂಡಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆಯೇ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವ್ರನ್ನ ಮಾತಾಡಿಸಿದ್ದಾರೆ. ಅಭಿಮಾನಿಗಳನ್ನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸೌತ್ ಆಫ್ರಿಕಾ ಮತ್ತು ಇಲ್ಲಿ ಅಂತಂದ್ರೆ ಇಂಡಿಯಾ ನೇರ ಹಣಾಹಣಿ ನಡೆಯಲಿದೆ. ಇದರಲ್ಲಿ ಇವತ್ತು ಭಾರತ ಗೆದ್ದು ಬರಲಿ, ಭಾರತ ಮಹಿಳೆಯರಿಗೆ ಇಲ್ಲಿ ಅಂತ ದೇವರು ಶಕ್ತಿ ಕೊಡಲಿ ಅಂತೇಳಿ ಒಂದು ವಿಶೇಷವಾದಂತಹ ಒಂದು ಪೂಜೆ ಪುನಸ್ಕಾರಗಳನ್ನ ಹುಬ್ಬಳ್ಳಿಯಲ್ಲಿ ಮಾಡಲಾಗುತ್ತದೆ. ಹುಬ್ಬಳ್ಳಿಯ ಸಾಯಿಬಾಬಾ ಮಂದಿರದಲ್ಲಿ ಹುಬ್ಬಳ್ಳಿಯ ವನಿತೆಯರು ಅಂದ್ರೆ ಹುಬ್ಬಳ್ಳಿಯ ಮಹಿಳೆಯರು ಮತ್ತು ಕರ್ನಾಟಕ ಸಂಗ್ರಾಮ ಸೇನೆಯಲ್ಲಿ ಅಂತಂದ್ರೆ ಒಂದು ವಿಶೇಷತೆಯ ಪೂಜೆಯನ್ನ ಮಾಡದೆ ಏನು ಆಡುವಂತಹ ಬ್ಯಾಟ್ ಇದೆ, ಕ್ರಿಕೆಟ್ ಆಡುವಂತಹ ಬ್ಯಾಟ್ ಮತ್ತು ಬಾಲ್ಗಳಿಗೆ ಇಲ್ಲಿ ಅಂದ್ರೆ ಸಾಯಿಬಾಬಾನ ಒಂದು ಪಾದದಡಿಯಲ್ಲಿ ಇಟ್ಟು ಇಲ್ಲಿ ಅಂದ್ರೆ ಪೂಜೆಗಳನ್ನ ಮಾಡಿ ಏನು ಭಾರತದ ಮಹಿಳೆಯರು ಏನಿದ್ರೆ ಮಹಿಳಾ ಕ್ರಿಕೆಟಿಗರಿಗೆ ಒಂದು ಶಕ್ತಿ ತುಂಬಲಿ, ಇವತ್ತು ನಮ್ಮ ವಿಶ್ವ ಚಾಂಪಿಯನ್ ಇವತ್ತು ಆಗಲಿ, ಆ ಮಹಿಳೆಯರು ಗೆದ್ದು ಬರಲಿ ಅಂತ ಒಂದು ಪೂಜೆಯನ್ನು ಮಾಡಿದ್ರೆ ಇಲ್ಲಿ ಪೂಜೆ ಮಾಡಿದಂತಹ ಏನು ಹೋರಾಟಗಾರರ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಇವತ್ತು ಮಹಿಳಾ ವಿಶ್ವಕಪ್ ಇದೆ, ಬಹಳ ವರ್ಷಗಳ ಕನಸು ಇವತ್ತು ನನಸಾಗುತ್ತಾ? ನಮ್ಮ ದೇಶದ ಮಹಿಳೆಯರು ಅತ್ಯುತ್ತಮ ವಿಶ್ವಕಪ್ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ಮತ್ತು ಅಂತಿಮ ಹಂತಕ್ಕೆ ಹೋಗಿದ್ದಾರೆ. ಗೆಲ್ಲುವಂತ 101% ಸತ್ಯ. ನಾವೇ ನಮ್ಮ ಕಪ್ ನಮ್ಮದೇ ಮಹಿಳಾ ಕಪ್. ಇವತ್ತು ಆ ಮಹಿಳಾ ವಿಶ್ವಕಪ್ ಬೆಂಬಲವಾಗಿ ನಾವೆಲ್ಲ ಮಹಿಳೆಯರಿಗೆ ಬೆಂಬಲ ಸೂಚಿಸುತ್ತ ಸಾಯಿಬಾಬಾ ಗುಡಿಯಲ್ಲಿ ನಮ್ಮ ಗೆದ್ದು ಬಾ ಇಂಡಿಯಾ ಯಾವ ರೀತಿ ಮಹಿಳೆಯರು ಎಲ್ಲದರಲ್ಲಿ ಮುನ್ನುಡಿ ಬರೆದರೋ ಇದರಲ್ಲಿ ಕೂಡ ಮುನ್ನುಡಿ ಬರೆದು ಪ್ರಥಮ ವಿಶ್ವಕಪ್ ಅನ್ನು ಗೆದ್ದು ನಮ್ಮ ಭಾರತ ದೇಶಕ್ಕೆ ಮರಳಿ ಬರಲಿ ಅಂತೇಳಿ ಇವತ್ತು ನಾವು ಪೂಜಾ ಪುನಸ್ಕಾರ ಮಾಡಿ ಅವರಿಗೆ ಶುಭ ಹಾರೈಸಿವಿ. ಬ್ಯಾಟು, ಬಾಲು ಮತ್ತೆ ರಾಷ್ಟ್ರಧ್ವಜ ಇವು ಮೂರುಗಳನ್ನ ಅವರಿಗೆ ದೊಡ್ಡ ಶಕ್ತಿ. ಆ ಶಕ್ತಿಯಾಗಿ ಇವತ್ತು ಸಾಯಿಬಾಬಾ ಪೂಜೆ ಮಾಡಿವಿ. ಗೆದ್ದೇ ಬರುತ್ತನ್ನೋದು ವಿಶ್ವಾಸದೊಂದಿಗೆ ನಾವು ಪೂಜೆವನ್ನ ಮಾಡಿವಿ. ಯಾವ ರೀತಿ ಹಬ್ಬ ಇವತ್ತು ದೇಶಕ್ಕೊಂದು ದೊಡ್ಡ ಹಬ್ಬ ವಿಶ್ವಕಪ್ ಗೆದ್ರೆ ತಾವು ಯಾವ ರೀತಿ ಪೂಜೆ ಮಾಡಿದ್ರಿ? ಇಲ್ಲಿ ಭಾರತೀಯರು ಇದು ಮೊಟ್ಟ ಮೊದಲಿಗೆ ನಮ್ಮ ಭಾರತ ದೇಶದಲ್ಲಿ ಗೆದ್ದು ಬಂದೇ ಬರ್ತಾರೆ. 110% ಅವರು ಗೆಲ್ತಾರೆ. ಗೆಲ್ಲುವಿಕೆಗಾಗಿ ಅವರು ನಿಂತಿದ್ದಾರೆ. ಭಾರತದ ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯನ್ನು ಗಳಿಸುವಂತ ಒಂದು ಮಹಿಳೆಯರು ಇವತ್ತು ಏನಂದ್ರೆ ತೊಟ್ಟಿಲನ್ನು ತೂಗಕ ಇವತ್ತು ಏನಂತಂದ್ರ ನಮ್ಮ ರಾಷ್ಟ್ರಕ್ಕಾಗಿ ಒಂದು ದೊಡ್ಡ ಗೆಲುವನ್ನು ತಂದು ಕೊಡ್ತಾರಂತಂದ್ರ ಅತಿ ಹೆಮ್ಮೆ ವಿಷಯ ರೀ. ಅದಕ್ಕಾಗಿ ನಾವೇನಂತ ನಮ್ಮ ಸಂಗ್ರಾಮ ಸೈನ್ಯದವರು ಎಲ್ಲರೂ ಸೇರ್ಕೊಂಡು ನಾವೊಂದು ಸಾಯಿಬಾಬಾನ ಪೂಜೆಯನ್ನು ಮಾಡಿಕೊಂಡು ಬ್ಯಾಟ್ ಮತ್ತು ಬಾಲ್ ಅನ್ನೋದನ್ನು ಪೂಜಿಸಿ ನಾವು ಅವ್ರಿಗೆ ಒಳ್ಳೆ ಒಂದು ಶಕ್ತಿಯನ್ನು ತುಂಬಿದ್ವಿ. ಸ್ಫೂರ್ತಿಯನ್ನು ಕೊಟ್ಟಿವಿ. ನಾವು ಅಂದ್ರೆ ಅವ್ರಿಗೆ ಸ್ಕೋಪ್ ಕೊಡ್ತಾ ಇದ್ವಿ. ನಾವು ಗೆದ್ದು ಬರ್ತಾರೆ 110% ಸಾಯಿಬಾ ಶಕ್ತಿ ಕೊಡ್ತಾರೆ. ಬಾಯ್ಬಾ ಆಲ್ರೆಡಿ ಕೊಟ್ಟಾಯ್ತು, ಗೆದ್ದೇ ಗೆಲ್ತಾರೆ. ಇವತ್ತು ಅವ್ರು ವಿಶ್ವಕಪ್ ಗೆದ್ಕೊಂಡ್ ಬರ್ತಾರ ಅಂದ್ರೆ ನಮ್ಮ ದೊಡ್ಡ ಖುಷಿ. ನಮ್ಮ ಕರ್ನಾಟಕದೊಳಗೆ ಒಂದು ಹೆಮ್ಮೆ ವಿಷಯ ಇದೆ, ದೊಡ್ಡ ಹಬ್ಬ ದೇಶಕ್ಕೂ ದೊಡ್ಡದು. ನಮ್ಮ ಹೆಣ್ಣು ಮಕ್ಕಳು ಕಪ್ ತಗೊಂಡ್ ಬರ್ತಾರ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಇಲ್ಲಿ ಎಲ್ಲಿಲ್ಲದ ಖುಷಿ. ಅದಕ್ಕೋಸ್ಕರ ಸಾಯಿಬಾಬಾ ದೇವಸ್ಥಾನ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯಿಂದ ಕಪ್ ಗೆದ್ಕೊಂಡ್ ಬರ್ಲಿ ಅಂತ ನಾವು ಸಾಯಿಬಾಬಾನ ಹತ್ರ ನಾವು ಅತಿ ವಿಮ್ರತೆಯಿಂದ ಪೂಜೆ ಮಾಡಿ ಅವ್ರ ದೇವರಿಗೆ ಹರಕೆಯನ್ನು ಸಲ್ಲಿಸಿದೇವಿ. ಕಪ್ ಈ ಸಲ ನಮ್ದೇ, ವಿಶ್ವಕಪ್ ನಮ್ದೇ, ಮಹಿಳೆಯರದೇ. ಈ ಬಾರಿ ವಿಶ್ವಕಪ್ ನಮ್ಮದೇ. ಈ ರೀತಿಯಾಗಿ ತೊಟ್ಟಿಲ ತೂವು ಕೈಯಲ್ಲಿ ಇವತ್ತು ವಿಶ್ವಕಪ್ ಬರುತ್ತೆ. ಹೀಗಾಗಿ ನಾವು ಸಾಯಿಬಾಬಾನ ಸನ್ನಿಧಿಗೆ ಬಂದು ಒಂದು ಪೂಜೆ ಮಾಡಿದೀವಿ. ಸಾಯಿಬಾಬಾನ ಆಶೀರ್ವಾದ ಇದೆ, ಕಪ್ ನಮ್ದು ಆಗುತ್ತೆ ಅನ್ನೋದು ಹುಬ್ಬಳ್ಳಿಯ ಜನರು ಮತ್ತು ಹೋರಾಟಗಾರರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.